ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ನೋಡಿ, ಸುಮಾರು ಜನ ಇವಾಗ ವ್ಯಾಕ್ಸಿನ್ ಬಗ್ಗೆ ನನಗೆ ತುಂಬ ಮೆಸೇಜಸ್ ಆಗಿ ಬರ್ತಾ ಇದೆ. ಆಮೇಲೆ ಇದೇ ರೀತಿ ನಮ್ಮ ಫ್ರೆಂಡು ಒಬ್ಬರು ಲಾಫ್ಟಲ್ಲಿ ಡೆಲ್ಲಿಯಲ್ಲಿ ಇದೇ ರೀತಿ ವ್ಯಾಕ್ಸಿನ್ ಮಾಡಿದ್ದು ಒಂದು ವೀಕ್ ಆದಮೇಲೆ ಅಕ್ಕಿಗಳಲ್ಲಿ ಗ್ರೀನ್ ಮೋಷನ್ ವೈಟ್ ಮೋಷನ್ ಸ್ಟಾರ್ಟ್ ಆಗಿ ನೆಕ್ ಶೇಕಿಂಗ್ ಸ್ಟಾರ್ಟ್ ಆಗಿದೆ ಅಂತ ಮೆಸೇಜ್ ಮಾಡಿದರು. ಸೊ ಅದು ಯಾಕೆ ಆಗ್ತಾ ಇದೆ, ಅದು ಯಾವ ರೀತಿ ಆಗುತ್ತೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಜನಕ್ಕೆ ಅದರ ಇದು ಗೊತ್ತಿರಲ್ಲ. ಹೊಸಬ್ರಿಗೆ ವ್ಯಾಕ್ಸಿನ್ನ ತಗೊಂಬಂದ್ಬಿಡ್ತಾರೆ, ಹಾಗೆ ಮಾಡಿಬಿಡ್ತಾರೆ. ಅದರಿಂದ ಸುಮಾರು ತೊಂದರೆಗಳಾಗತ್ತೆ ಅಕ್ಕಿಗಳಿಗೆ. ಸೊ ಇಲ್ಲಿ ನನಗೆ ಬಂದಿದ್ದಂಥ ಮೆಸೇಜ್ಗಳಲ್ಲಿ ಈಗ ಪಾಯಿಂಟ್ ಬೈ ಪಾಯಿಂಟು ನಾನು ಹೇಳ್ತೀನಿ. ಮೊದಲು ಒಬ್ಬರು ಕೇಳಿದ್ರು ವ್ಯಾಕ್ಸಿನ್ ಯಾವ್ದು ಮಾಡಬೇಕು ಅಂತ ಕೇಳಿದ್ದೀರ ನಮ್ಮ ಫ್ರೆಂಡ್ಗಳು, ಸಬ್ಸ್ಕ್ರೈಬರ್ಸ್ ಯಾರಿದ್ದೀರ ಅವರು. ನೋಡಿ, ವ್ಯಾಕ್ಸಿನ್ ಬಂದ್ಬಿಟ್ಟು ಲಾಸ್ಟ್ ಅಕ್ಟೋಬರು ಇಲ್ಲ ಸೆಪ್ಟೆಂಬರಲ್ಲಿ ನೀವು ಲಸೋಟಾ ಪ್ಲಸ್ IB ಮಾಡಿದ್ರೆ ಇವಾಗ ಲಸೋಟಾ ಮಾತ್ರ ಮಾಡ್ಕೋಬೇಕಾಗತ್ತೆ. ಅದು ವ್ಯಾಕ್ಸಿನ್ದು ಫೋಟೋ ಇಲ್ಲಿ ಹಾಕ್ತೀನಿ. ಲಸೋಟಾದು ಅದೊಂದು ಮಾಡ್ಕೊಂಡ್ರೆ ಸಾಕು, ಬೂಸ್ಟರ್ ಡೋಸ್ ಥರ ಅದು ಕೆಲಸ ಮಾಡುತ್ತೆ. ಲಾಸ್ಟ್ ಸೀಸನಲ್ಲಿ ಅಂದರೆ ಈ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಯಾರು ಲಸೋಟಾ ಪ್ಲಸ್ IB ಮಾಡಿಲ್ಲ ಅನ್ನೋರು ಅದನ್ನೇ ಮಾಡ್ಕೋಬೇಕು. ಇವಾಗ ಮಾಡಿಲ್ಲ ಅಂದರೆ ಇವಾಗ ಲಸೋಟಾ ಪ್ಲಸ್ IBನ ಮಾಡ್ಕೊಳ್ಳೋದು ಉತ್ತಮ. ಯಾಕಂದರೆ ಇನ್ಫೆಕ್ಷಿಯಸ್ ಬ್ರಾಂಚೈಟಿಸ್ ಅನ್ನೋದು ಒಂದು ಡೆಡ್ಲಿ ಡಿಸೀಸೆ. ಅಕ್ಕಿಗಳು ಬಂದರೆ ಶ್ವಾಸಕೋಶ ತುಂಬ ಎಫೆಕ್ಟ್ ಆಗಿಬಿಟ್ಟು ಬಾಯಲು ಉಸಿರಾಡೋದು, ಕಾಫು ಕ್ಯಾಂಕರ್ ಟೈಪ್ ಎಲ್ಲ ಆಗಿಬಿಟ್ಟು ಅಕ್ಕಿಗಳು ತೀರೋಗ್ಬಿಡ್ತವೆ. ಸೊ ಅಂಥವರು ಲಾಸ್ಟ್ ಟೈಮ್ ಯಾರು ಲಸೋಟಾ ಪ್ಲಸ್ IB ಮಾಡಿಲ್ಲ ಅಂಥವ್ರು ಇವಾಗ ಲಸೋಟಾ ಪ್ಲಸ್ IB ಮಾಡ್ಕೊಳ್ಳಿ. ಲಾಸ್ಟ್ ಸೀಸನಲ್ಲಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಲಸೋಟಾ ಪ್ಲಸ್ IB ಯಾರು ಮಾಡಿದ್ದೀರಾ ಅಂಥವರು ಇವಾಗ ಬರೀ ಲಸೋಟಾ ಮಾಡ್ಕೊಂಡ್ರೆ ಸಾಕು. ಲಸೋಟಾ ಇಲ್ಲಿದೆ ವ್ಯಾಕ್ಸಿನ್ ನಾನು ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ ಲೆಫ್ಟಲ್ಲಿ ಒಬ್ಬದ್ದು ನಾಳೆ ವ್ಯಾಕ್ಸಿನ್ ಮಾಡೋಕೆ ಹೋಗ್ತಾ ಇದ್ದೀವಿ, ಅಂದರೆ ಮಂಗಳವಾರ ಹೋಗ್ತಾ ಇದ್ದೀನಿ. ಸೊ ತೊಗೊಂಬಂದಿದ್ದೀನಿ, ಅದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅದನ್ನ ಯಾವ ರೀತಿ ಮಾಡ್ಬೇಕಂತ ನಾನು ಈಗ ಒಂದು ಎಕ್ಸಾಂಪಲ್, ಈಗ ಸಾಕಷ್ಟು ಜನ ರೀಲ್ಸಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಬರ್ತಾ ಇದೆ, ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲರಿಗೂ ಗೊತ್ತಿರ್ತದೆ. ಯಾರಿಗಾನ ಗೊತ್ತಿಲ್ಲ ಅಂದರೆ ಅದನ್ನು ನೋಡ್ಕೊಳ್ಳಿ. ಲಸೋಟಾ ಬಂದ್ಬಿಟ್ಟು ನೀವು ಮೊದಲು ಅಂಗಡಿಯಿಂದ ತರೋವಾಗ, ಇವಾಗ ವೆಟರ್ನರಿ ಮೆಡಿಕಲ್ಗೆ ಹೋಗ್ತೀರಾ, ಅಲ್ಲಿ ತೊಗೊಂಬರೋವಾಗ ಐಸ್ ಕ್ಯೂಬಲ್ಲಿ ತೊಗೊಂಬರ್ಬೇಕು. ಯಾಕಂದರೆ ನೋಡಿ, ನಾನು ಈ ಥರ ಡಬ್ಬ ತಂದಿದ್ದೀನಿ, ಕವರಲ್ಲಿ ಲೀಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಥರ ಒಂದು ಬಾಕ್ಸ್ ಕಂಟೈನರ್ ತೊಗೊಂಡು ಆ ಕಂಟೈನರ್ ಎತ್ಕೊಂಡೋಗಿ ಅದರಲ್ಲಿ ವ್ಯಾಕ್ಸಿನ್ ತೊಗೊಂಬಂದಿದ್ದೀನಿ. ಇದರೊಳಗಡೆ ಐಸ್ ಕ್ಯೂಬ್ಸ್ ಹಾಕಿ ಕೊಡ್ತಾರೆ. ಲಸೋಟಾ ವ್ಯಾಕ್ಸಿನ್ ಬಂದು ಈ ರೀತಿ ಇರ್ತದೆ. ಇದು ವ್ಯಾಕ್ಸಿನ್. ಇದ್ರ ಜೊತೆ ಒಂದು ಡೈಲ್ಯೂಯೆಂಟ್ ಕೊಡ್ತಾರೆ, ಅಂದರೆ ಸ್ಟೆರೈಲ್ ವಾಟರ್. ಇದು ಏನಾಗುತ್ತೆ ಅಂದರೆ ಇದು ಬಂದ್ಬಿಟ್ಟು ಈ ವ್ಯಾಕ್ಸಿನ್ ಅಂದರೆ ಪೌಡರ್ನ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ, ಇದು ಮಿಕ್ಸ್ ಮಾಡಿಕೊಂಡು ಲಿಕ್ವಿಡ್ ಫಾರ್ಮ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರ್ತಕ್ಕಂಥ ವಾಟರ್. ಅದು ಇದರಲ್ಲಿ ಯಾವುದೇ ರೀತಿಯಾದಂಥ ಔಷಧಿ ಕಂಟೆಂಟ್ ಇರೋದಿಲ್ಲ. ಇದು ವ್ಯಾಕ್ಸಿನ್ ಅಲ್ಲ. ಯಾಕಂದರೆ ಸುಮಾರು ಜನ ಕೇಳ್ತಾ ಇದ್ದೀರಾ, ಇದು ಒಂದೊಂದು ಅಂಗಡಿಯಲ್ಲಿ ಬ್ಲೂ ಕಲರ್ ಕೊಟ್ಟಿದ್ದಾರೆ, ಒಂದು ಅಂಗಡಿಯಲ್ಲಿ ರೆಡ್ ಕಲರ್ ಕೊಟ್ಟಿದ್ದಾರೆ, ಒಂದು ಅಂಗಡಿಯಲ್ಲಿ ವೈಟ್ ಕಲರ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ವ್ಯಾಕ್ಸಿನ್ ಅಂತ ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀರಾ. ಇದು ಯಾವ ಕಲರನ್ನ ಇಲ್ಲಿ ನೀವೇನು ತಲೆ ಕೆಡಿಸ್ಕೋಬೇಡಿ. ಒಂದೊಂದು ಮ್ಯಾನುಫ್ಯಾಕ್ಚರರು ಒಂದೊಂದು ಕಲರಲ್ಲಿ ಕೊಡ್ತಾರೆ. ಮೇಯ್ನ್ ನಿಮಗೆ ಬೇಕಾಗಿರೋದು ಇದು ವ್ಯಾಕ್ಸಿನ್. ಅಂದರೆ ಈ ವ್ಯಾಕ್ಸಿನ್ ಅನ್ನು ಬಂದ್ಬಿಟ್ಟು ಲಸೋಟಾ ಅಂತ ಇರ್ತದೆ. ಇಲ್ಲಿ ಫೋಟೋನ ಹಾಕಿರ್ತೀನಿ. ಈ ಒಂದು ವ್ಯಾಕ್ಸಿನ್ನ ನೀವು ಮಾಡ್ಕೋಬೇಕು. ಇದರಲ್ಲೇನೆ ಲಸೋಟಾ ಪ್ಲಸ್ IB ಅಂತ ಕೇಳಿದ್ರೆ ಅಲ್ಲೇ ಬರ್ದಿರ್ತದೆ, ಲಸೋಟಾ ಪ್ಲಸ್ IB ಅಂತ ಬರ್ದಿರ್ತದೆ. ಆ ವ್ಯಾಕ್ಸಿನ್ನ ನೀವು ಮಾಡ್ಕೋಬಹುದು. ಇವಾಗ ಎಲ್ಲರೂ ಲಾಸ್ಟ್ ಟೈಮಲ್ಲಿ ಲಸೋಟಾ ಪ್ಲಸ್ IB ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಅದು ಮಾಡಿರೋರು ಈ ಲಸೋಟಾ ಒಂದು ಬೂಸ್ಟ್ ಡೋಸ್ ಥರ ಕೊಟ್ಕೊಳ್ಳಿ. ಇದನ್ನು ಕೊಡೋದು ಬಂದ್ಬಿಟ್ಟು ಇದನ್ನ ನೋಡಿ, ಈ ಡೈಲ್ಯೂಯೆಂಟ್ ವಾಟರ್ನ ಓಪನ್ ಮಾಡಿ ಸಿರಂಜಲ್ಲಿ ಎಳ್ಕೋಬೇಕು. ಈ ರೀತಿ ಒಂದು ಸಿರಂಜು, ಈ ಥರ ಸಿರಂಜಲ್ಲಿ ಎಳ್ಕೊಂಡು ಈ ಲಿಕ್ವಿಡ್ನ ಇದ್ರೊಳಗಡೆಗೆ ಇಂಜೆಕ್ಟ್ ಮಾಡಬೇಕು. ಇದ್ರೊಳಗಡೆಗೆ ಇಂಜೆಕ್ಟ್ ಮಾಡಿ ಮತ್ತೆ ಇದೆಲ್ಲ ಶೇಕ್ ಮಾಡಿ ಎಳ್ಕೊಂಡ್ರೆ ಈ ಇದ್ರಲ್ಲಿ ಇರ್ತಕ್ಕಂಥ ಪೌಡ್ರು, ಈ ಪೌಡ್ರು ಅಂದರೆ ಏನೂ ಅಲ್ಲ, ಇದು ನ್ಯಾಚುರಲ್ ಒಂದು ವೈರಸ್ ಅಷ್ಟೇ. ವೈರಸ್ನ ಇವರು ಪ್ಯಾರಲೈಸ್ ಮಾಡಿ, ಕಂಪನಿಯವರು ಅದನ್ನ ಪ್ಯಾರಲೈಸ್ ಮಾಡಿ ನಿಶಕ್ತಿಗೊಳಿಸಿ ಅದನ್ನ ಇದರಲ್ಲಿ ಮೆಡಿಸಿನ್ ರೂಪದಲ್ಲಿ ಒಂದು ಬಾಟ್ಲಿಂಗ್ ಮಾಡಿರ್ತಾರೆ. ಸೊ ಇದಕ್ಕೆ ಆ ಸ್ಟೆರೈಲ್ ವಾಟರ್ ಹಾಕ್ಬಿಟ್ಟು ಅದನ್ನು ಎಳ್ಕೊಂಡಾಗ ನಮ್ಮ ಅಕ್ಕಿಗಳಲ್ಲಿ ನಾವು ಚೆನ್ನಾಗಿ ಇದರೊಳಕ್ಕೆ ಮತ್ತೆ ಸ್ಪ್ರೇ ಮಾಡಿಕೊಂಡು ಇದರೊಳಗಡೆ ಹೊಡ್ಕೊಂಡು ಚೆನ್ನಾಗಿ ಶೇಕ್ ಮಾಡಿ ಮತ್ತೆ ಈ ರೀತಿ ಒಂದು ಡ್ರಾಪರ್ ಕೊಟ್ಟಿರ್ತಾರೆ. ವೆಟರ್ನರಿ ಮೆಡಿಕಲಲ್ಲೇ ಕೇಳಿದಾಗ ನೀವು ವ್ಯಾಕ್ಸಿನ್ ತೊಗೊಂಡಾಗ ಕೊಡ್ತಾರೆ ನೋಡಿ. ಈ ರೀತಿ ಡ್ರಾಪರ್ಗೆ ಈ ಡೈಲ್ಯೂಯೆಂಟ್ನ ಇದ್ರಲ್ಲಿ ಹಾಕ್ಕೊಂಡು ಎರಡು ಮಿಕ್ಸ್ ಮಾಡೋದನ್ನ ಕಣ್ಣಿಗೆ, ಲೆಫ್ಟ್ ಸೈಡ್ ಕಣ್ಣಿಗೆ ಒಂದು ಡ್ರಾಪ್ ಹಾಕಿದ್ರೆ ರೈಟ್ ಸೈಡ್ ಮೂಗಿಗೆ ಒಂದು ಡ್ರಾಪ್ ಹಾಕಬೇಕು. ಇಲ್ಲ ವೈಸ್ ವರ್ಷ, ಈ ಕಡೆ ಕಣ್ಣಿಗೆ ಹಾಕಿದ್ರೆ ಈ ಕಡೆ ಮೂಗಿಗೆ ಹಾಕಿ, ಈ ಕಡೆ ಕಣ್ಣಿಗೆ ಹಾಕಿದ್ರೆ ಈ ಕಡೆ ಮೂಗಿಗೆ ಹಾಕಿ, ಈ ರೀತಿ ಒಂದೊಂದು ಡ್ರಾಪ್ ಹಾಕಬೇಕು. ಆಮೇಲೆ ಎಲ್ಲೂ ಕೆಳಗಡೆ ಚೆಲ್ದಂಗೆ ನೋಡ್ಕೊಳ್ಳಿ. ಇದ್ರದ್ದು ಎಫೆಕ್ಟ್ಸ್ ಹೇಳ್ತೀನಿ ನೆಕ್ಸ್ಟು. ಯಾಕಂದರೆ ಚೆಲ್ಲಬಾರ್ದು ಅಂತ ಹೇಳಿದ್ರೆ ಈ ಒಂದು ವ್ಯಾಕ್ಸಿನ್ಗೆ ಟೈಮ್ ಕೊಟ್ಟಿರ್ತಾರೆ, 60 ಮಿನಿಟ್ಸ್ ಇರುತ್ತೆ. ನಾವು ಓಪನ್ ಮಾಡಿ ಅಟ್ಮಾಸ್ಫಿಯರ್ಗೆ, ಅಂದರೆ ಈ ಡೈಲೆಂಟು ಆಮೇಲೆ ಈ ಒಂದು ಪೌಡರ್ನ ಮಿಕ್ಸ್ ಮಾಡಿ ಹೊರಗಡೆ ನಮ್ಮ ವಾತಾವರಣಕ್ಕೆ, ಅಂದರೆ ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ ಮಾಡಿದ್ಮೇಲೆ 60 ಮಿನಿಟ್ಸ್ ಟೈಮ್ ಇರುತ್ತೆ. ಯಾಕಂದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಬಿಸಿಲು ಜಾಸ್ತಿ, ಆ ಒಂದು ಹಬೆಗೆ ಇವು ಆ್ಯಕ್ಟಿವ್ ಆಗಿಬಿಡ್ತದೆ. ಅಂದರೆ ಇದಕ್ಕೆ ವಿಟಮಿನ್ D3 ನಮ್ಗೆ ಹೆಂಗೆ ದೇಹಕ್ಕೆ ಮುಖ್ಯನೋ ಅವುಗಳಿಗೂ ಹಂಗೆ ವಿಟಮಿನ್ D3 ಪ್ರತಿಯೊಂದು ಜೀವರಾಶಿಗೂ ಸೂರ್ಯನ ಬೆಳಕು ಅನ್ನೋದು ಒಂದು ಜೀವ ಕೊಡೋಂಥ ಒಂದು ಶಕ್ತಿ ಇದ್ದಂಗೆ. ಸೊ ಏನಾಗುತ್ತೆ, ಅದ್ರದ್ದಕ್ಕೆ ಎಕ್ಸ್ಪೋಸ್ ಆದಾಗ ಆ ಒಂದು ಹಬೆಗೆ ಅವುಗಳಿಗೆ ಶಕ್ತಿ ಬಂದು ಅದು ಆ್ಯಕ್ಟಿವ್ ಆಯಿತು ಅಂತ ಹೇಳಿದ್ರೆ 60 ಮಿನಿಟ್ಸ್ ಮೇಲೆ, ಆಮೇಲೆ ನಾವು ಅದನ್ನ ವ್ಯಾಕ್ಸಿನ್ ಮಾಡಿದ್ರೆ ನಾವೇ
ನ್ಯೂ ಕ್ಯಾಸಲ್ ಡಿಸೀಸ್ ಅಂತ ಏನು ಹೇಳ್ತೀವಿ, PME ವೈರಸ್, ಪ್ಯಾರಮಾಕ್ಸಿ ವೈರಸ್, ಸಾಲ್ಮೋನೆಲ್ಲ, ಈ ಥರ ಒಂದು ವೈರಸ್ಗಳನ್ನ ತೊಗೊಂಬಂದು ನಮ್ಮ ಅಕ್ಕಿಗಳೊಳಗೆ ಹಾಕ್ದಂಗೆ ಆಗುತ್ತೆ. ಸೊ ಏನು ಮಾಡಬೇಕು, ಎಲ್ಲ ಹುಷಾರಾಗಿರಿ. ಈ ಎರಡನ್ನೂ ಓಪನ್ ಮಾಡಿ ನೀವು ಡೈಲ್ಯೂಯೆಂಟು ಆಮೇಲೆ ಪೌಡ್ರನ್ನ ಮಿಕ್ಸ್ ಮಾಡಿದ್ದರಿಂದ ಟೈಮರ್ ನೋಡ್ಕೊಳ್ಳಿ 60 ಮಿನಿಟ್ಸು. ಅದ್ರೊಳಗಡೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ, 60 ಮಿನಿಟ್ಸೇ ಅಂತಲ್ಲ, 30 ಮಿನಿಟ್ಸ್ ಒಳಗಡೆ ಬೇಕಾದರೂ ಮಾಡ್ಕೊಂಬಿಡಿ. ಮಾಡಿಕೊಂಡು ಆಮೇಲೆ ಆ ಒಂದು ಉಳಿದಿರ್ತಕ್ಕಂಥ ವ್ಯಾಕ್ಸಿನ್ನ ಎತ್ಕೊಂಡು ಹೋಗಿ ನಿಮ್ಮ ಲಾಫ್ಟಿಂದ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ದೂರದಲ್ಲಿ ಬಿಸಾಕ್ಬಿಡಿ. ಇಲ್ಲಾಂದರೆ ಯಾರಿಗೂ ಸಿಗ್ದಂಗೆ ಒಳಗಡೆ ಊತ್ಬಿಟ್ರೆ ಸಾಕು. ಆ ಒಂದು ವೈರಸ್ದು ಗಾಳಿಯಲ್ಲಿ ಸ್ಪ್ರೆಡ್ ಆಗೋದು, ಆಮೇಲೆ ಯಾರನ್ನ ಮುಟ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ. ಆಮೇಲೆ ಬಿಸಾಕಿದ್ಮೇಲೆ ಎಲ್ಲನ ಕೆಳಗಡೆ ನಿಮ್ಮ ಲಾಫ್ಟಲ್ಲಿ ಬೈ ಮಿಸ್ಸಾಗಿ ಚೆಲ್ಲಿತ್ತು, ನಿಮ್ಮ ಬಟ್ಟೆಗಳ ಮೇಲೆ ಬಿದ್ದಿತ್ತು ಅಂತ ಹೇಳಿದಾಗ ಅದನ್ನು ನೆಲದಲ್ಲಿ ಏನಾದರೂ ಯಾವುದನ್ನ ಡಿಸ್ಇನ್ಫೆಕ್ಟೆಂಟ್ ಇದ್ದರೆ ಅದನ್ನು ಹಾಕ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಆ ಬಟ್ಟೆನೂ ಅಷ್ಟೇ ಎತ್ತು ಹೊರಗಡೆ ಬಿಸಾಕ್ಬಿಡಿ. ಆಮೇಲೆ ನಿಮ್ಮ ಶರ್ಟು ಬನ್ನಿನೂ ಮೈ ಮೇಲೆ ಬಿದ್ದಿದ್ರೆ ಆ ಡ್ರೆಸ್ ಚೇಂಜ್ ಮಾಡಿಕೊಂಡು 1 ಅವರ್ ಆದಮೇಲೆ ಬೇಕಾದ್ರೆ ಲಾಫ್ಟಿಗೆ ಬರ್ಬೋದು. ಹಂಗೆ ಲಾಫ್ಟಿಗೆ ಮರಿಗಳಿಗೆ ಮೇವು ಹೊಡೆಯೋದು, ಅಕ್ಕಿಗಳಿಗೆ ನೀರು ಇಕ್ಕೋದು ಆ ರೀತಿ ಏನೂ ಮಾಡಬೇಡಿ. ಮಾಡಿದಾಗ ಯಾಕಂದರೆ ವೈರಸ್ ಆಕ್ಟಿವ್ ಆಗಿಬಿಟ್ರೆ ಅದು ಸ್ವಲ್ಪ ಸಿಕ್ಕಿದ್ರೆ 1 ವಾರ 10 ಡೇಸಲ್ಲಿ ಫುಲ್ ಲಾಫ್ಟಿಗೆ ಸ್ಪ್ರೆಡ್ ಆಗಿಬಿಡುತ್ತೆ ವೈರಸ್. ಅದು ಆಮೇಲೆ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಾದ ನಂತರ ಯಾವ ಟೈಮಲ್ಲಿ ಕೊಡಬೇಕು ವ್ಯಾಕ್ಸಿನ್ ಅಂತ ಕೇಳ್ತಾ ಇದ್ದೀರಾ ಸುಮಾರು ಜನ. ನೋಡಿ, ವ್ಯಾಕ್ಸಿನ್ನ ಇವಾಗ ಬಿಸಿಲುಗಾಲ ಆಗಿರೋದ್ರಿಂದ ಆದಷ್ಟು ತಲುಪೊತ್ತಲ್ಲಿ ಕೊಡಬೇಕು. ಯಾಕಂದರೆ ನಾನು ಹೇಳ್ದಂಗೆ ಮುಂಚೆ ಎಷ್ಟು ಬಿಸಿಲಿಗೆ ಎಕ್ಸ್ಪೋಸ್ ಆಗುತ್ತೆ ಅಷ್ಟು ಬೇಗ ಆಕ್ಟಿವ್ ಆಗಿಬಿಡುತ್ತೆ ವೈರಸ್ಸು. ಸೊ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆ ಒಳಗಡೆ ವ್ಯಾಕ್ಸಿನ್ ಮಾಡ್ಕೊಂಬಿಡಿ. ಇಲ್ಲ ಈವ್ನಿಂಗ್ 3 ಗಂಟೆ ಮೇಲೆ, ಅಂದರೆ 4 o'clock ಮೇಲೆ, 4 o'clock-ಇಂದ 6 o'clock, ಇಲ್ಲಾಂದರೆ ನೈಟ್ 10 o'clock ನೀವು ಎನಿ ಟೈಮ್ ಬೇಕಾದ್ರೂ ವ್ಯಾಕ್ಸಿನ್ ಮಾಡಿಕೊಂಡ್ರು ಏನೋ ಪ್ರಾಬ್ಲಮ್ ಇಲ್ಲ. ಬಟ್ 1 hour ಒಳಗಡೆ ಮಾಡ್ಕೊಂಡ್ಬಿಟ್ರೋದು ಒಳ್ಳೇದು. ವ್ಯಾಕ್ಸಿನ್ ಮಾಡ್ಕೊಳ್ಳೋದು ಆದಮೇಲೆ ಫೀಡಿಂಗ್ ಹಾಕ್ಬೇಕಾ, ಇಲ್ಲ ಫೀಡಿಂಗ್ ಹಾಕ್ಬಿಟ್ಟು ವ್ಯಾಕ್ಸಿನ್ ಮಾಡ್ಬೋದಾ ಅಂತ ಕೆಲವರು ಕೇಳ್ತಾ ಇದ್ದೀರಾ. ಅದರಲ್ಲಿ ಫೀಡ್ಗೂ ವ್ಯಾಕ್ಸಿನ್ಗೂ ಏನು ಸಂಬಂಧ ಇಲ್ಲ. ನೀವು ಖಾಲಿ ಹೊಟ್ಟೆಯಲ್ಲಿ ಬೇಕಾದ್ರೂ ಹಾಕ್ಬೋದು, ವ್ಯಾಕ್ಸಿನ್ ಮಾಡ್ಬಿಟ್ಟು ಫೀಡ್ ಹಾಕ್ಬೋದು. ಇಲ್ಲ ಫೀಡಿಂಗು ವಾಟರ್ ಎಲ್ಲ ಕೊಟ್ಬಿಟ್ಟು ಲಾಸ್ಟಲ್ಲಿ ಬೇಕಾದ್ರೂ ನೀವು ವ್ಯಾಕ್ಸಿನ್ ಮಾಡ್ಬೋದು. ಅಂದರೆ ಬಟ್ ಮೇವು ನೀರೆಲ್ಲ ತಿಂದಾದ್ಮೇಲೆ 1 hour ಆದಮೇಲೆ ವ್ಯಾಕ್ಸಿನ್ ಮಾಡಿ. ಇಲ್ಲ ಅಂದರೆ ಅದಕ್ಕೂ ಮುಂಚೆನೇ 1 hour ಬಿಫೋರೇ ವ್ಯಾಕ್ಸಿನ್ ಮಾಡಿಬಿಟ್ಟು ಮೇವು ನೀರು ಇಟ್ಬಿಡಿ. ಅದರಿಂದ ಏನೂ ತೊಂದರೆ ಆಗೋದಿಲ್ಲ, ಅದರಿಂದ ಏನು ಡಿಫ್ರೆನ್ಸಿಯೇಷನ್ ಏನಿಲ್ಲ. ನೀರಿಟ್ಟಾದರೂ ಮೇವಿಟ್ಟಾದರೂ ವ್ಯಾಕ್ಸಿನ್ ಮಾಡ್ಬೋದು, ಇಲ್ಲ ವ್ಯಾಕ್ಸಿನ್ ಮಾಡಿಬಿಟ್ಟಾದರೂ ನೀವು ನೀರಿಡ್ಬೋದು, ಏನು ತೊಂದರೆ ಇಲ್ಲ, ಮೇವಿಡ್ಬೋದು. ಅದಾದ ನಂತರ ನೆಕ್ಸ್ಟ್ ಕೇಳಿದ್ದು ಏನಂತ ಹೇಳಿದ್ರೆ, ಈ ಅಕ್ಕಿಗಳಲ್ಲಿ ಸಣ್ಣ ಮರಿಗಳಿದ್ದಾವೆ, ಅವುಗಳಿಗೂ ವ್ಯಾಕ್ಸಿನ್ ಮಾಡಲಾ ಅಂತ ಕೇಳ್ತಾರೆ. ನಾರ್ಮಲಾಗಿ ನೀವು 5 ದಿನದ ಮರಿಗೆ ವ್ಯಾಕ್ಸಿನ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಅವಕ್ಕೂ ಇಮ್ಯುನಿಟಿ ಬಂದುಬಿಡ್ಲಿ, ಅವು ಬಂದ್ಬಿಟ್ಟು ಇಮ್ಯುನಿಟಿ ಬಂದ್ಬಿಟ್ಟು ಹೆಲ್ತಿಯಾಗಿರ್ತವೆ ಫ್ರೆಂಡ್ಸ್, ಏನೂ ತೊಂದರೆ ಇಲ್ಲ. ನೀವು ಬೇಕಾದ್ರೆ 5 days ಮರಿಯಿಂದ ಹಿಡಿದು 18 years ಮೇಲ್ವರೆಗೂ 18 years ಅಕ್ಕಿಗಳವರೆಗೂ ನೀವು ವ್ಯಾಕ್ಸಿನ್ ಮಾಡ್ಕೋಬೋದು, ಏನು ತೊಂದರೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಕ್ಕಿಗಳಲ್ಲಿ. ವ್ಯಾಕ್ಸಿನ್ ಬೈ ಮಿಸ್ಟೇಕ್ ಆಗಿ 1 hour ಆಗಿಬಿಟ್ರೆ ಏನಾಗುತ್ತೆ ಸರ್ ಅಂತ ಸುಮಾರು ಜನ ಕೇಳಿದ್ದೀರಾ. ಈ 1 hour ಆಗ್ಬಿಟ್ಮೇಲೆ ನೀವು ವೈರಸ್ ಆಕ್ಟಿವ್ 1 hour ಅಂತಲ್ಲ, ನೀವು ಅಲ್ಲಿಂದ ತರೋವಾಗ್ಲೂ ಬೇಕಾದ್ರೂ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಆಕ್ಟಿವ್ ಆಗಿಬಿಟ್ಟಿರ್ಬೇಕು. ವಿತೌಟ್ ಐಸಲ್ಲಿ ತಂದರೆ ಆಕ್ಟಿವ್ ಆಗಿಬಿಟ್ಟಾಗ ಏನಾಗುತ್ತೆ ನೋಡಿ. ಇಲ್ಲ ನಮ್ಮದು ಸ್ನೇಹಿತರದ್ದು ಡೆಲ್ಲಿಯಲ್ಲಿ ಒಂದು ಫ್ರೆಂಡ್ ಇದ್ದಾರೆ, ನಮ್ಮ ಸಬ್ಸ್ಕ್ರೈಬರ್, ಮೆಡಿಸಿನ್ಸ್ ಯೂಸ್ ಮಾಡ್ತಾರೆ ರೆಗ್ಯುಲರ್ ಆಗಿ. ಅವ್ರ ಲ್ಯಾಪ್ಟಲ್ಲಿ ವ್ಯಾಕ್ಸಿನ್ ಮಾಡಿದ್ದಾರೆ. ವ್ಯಾಕ್ಸಿನ್ ಮಾಡಿ 10 daysಗೆ ಈ ಒಂದು ಇನ್ಫೆಕ್ಷನ್ನು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ 60 minutes ಒಳಗಡೆ ನೀವು ವ್ಯಾಕ್ಸಿನ್ ಮಾಡಿಕೊಂಡ್ರೆ, ಇಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ, 60 minutes ಅಂತಲ್ಲ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವ್ಯಾಕ್ಸಿನ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿಂದ ತರೋವಾಗ ಅವರು ವೆಟರ್ನರಿ ಮೆಡಿಕಲ್ ಅವರು ಆ ಒಂದು ವ್ಯಾಕ್ಸಿನ್ನ ಫ್ರೀಸರಲ್ಲಿ ಇಟ್ಟಿದ್ದಾರೆ, ಗಮನಿಸಿ. ಅವ್ರು ಕೊಡೋವಾಗ ಫ್ರೀಸರ್ ಇಟ್ಟಿದ್ರೆ ಮಾತ್ರ ತಗೊಳ್ಳಿ, ಹಂಗೆ ಆಚೆ ಕಡೆ ಇಟ್ಟಿದ್ರೆ ತಗೊಳಕ್ಕೆ ಹೋಗ್ಬಿಡಿ. ಫ್ರೀಸರಲ್ಲಿ ಇಟ್ಟೋದನ್ನ ಐಸ್ ಕ್ಯೂಬಲ್ಲಿ ಹಾಕಿ ನಿಮ್ಗೆ ಕೊಡಬೇಕು. ನೀವು ಐಸ್ ಕ್ಯೂಬಿಂದ ತೊಗೊಂಬಂದು ಮನೆಯಲ್ಲಿ ಲೇಟಾಗಿ ಮಾಡೋಂಗಿದ್ರೆ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟುಬಿಟ್ಟು ನೀವು ಯಾವಾಗ ವ್ಯಾಕ್ಸಿನ್ ಮಾಡ್ತೀರೋ ಅವ್ರು ತೊಗೊಂಬಂದು ಇಮಿಡಿಯೇಟ್ ಬೇಗ ಮಿಕ್ಸ್ ಮಾಡಿಕೊಂಡು ಯಾರನ್ನ ಒಂದು ಇಬ್ಬರನ್ನ ಸಪೋರ್ಟಿಗೆ ತೊಗೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ವ್ಯಾಕ್ಸಿನ್ನ ಮಾಡ್ಕೊಂಬಿಡ್ಬೋದು. ಇನ್ನು ಕೆಲವರು ಕೇಳ್ತಾ ಇದ್ದೀರಾ, ಇದು ತುಂಬ ಇಂಪಾರ್ಟೆಂಟ್. ಇದು ನಾವು ವ್ಯಾಕ್ಸಿನ್ ಮಾಡ್ಬೇಕಂತ ಇದ್ದೀವಿ. ಸೊ ಮೊದಲು ಡಿವರ್ಮಿಂಗ್ ಮಾಡ್ಬಿಟ್ಟು ವ್ಯಾಕ್ಸಿನ್ ಮಾಡಲಾ, ಇಲ್ಲಾಂದರೆ ವ್ಯಾಕ್ಸಿನ್ ಮಾಡಿ ಆದಮೇಲೆ ಡಿವರ್ಮಿಂಗ್ ಮಾಡಲಾ ಅಂತ ಕೇಳ್ತಾ ಇದ್ದೀರಾ. ಡಿವರ್ಮಿಂಗ್ ಬಂದುಬಿಟ್ಟು ನಾನು ನೆಕ್ಸ್ಟ್ ಟಾಪಿಕ್ ಹೇಳ್ತೀನಿ, ಯಾವ ಡಿವರ್ಮರ್ ನೀವು ಯೂಸ್ ಮಾಡಬೇಕು ಅಂದ್ಬಿಟ್ಟು. ಇವಾಗ ಸದ್ಯಕ್ಕೆ ವ್ಯಾಕ್ಸಿನ್ ಮಾಡ್ತೀನಿ, ಟೈಮ್ ಆಗೋಗುತ್ತೆ. ನೋಡಿ ಫ್ರೆಂಡ್ಸ್, ಸೈನ್ಸ್ ಹೇಳುತ್ತೆ ಮೊದಲು ಅಕ್ಕಿಗಳನ್ನ ಡಿವರ್ಮಿಂಗ್ ಎಲ್ಲ ಮಾಡಿ, ಹೊಟ್ಟೆ ಎಲ್ಲ ಕ್ಲೀನ್ ಮಾಡಿ, ಹುಳುಗಳೆಲ್ಲ ಜಂತುಗಳನ್ನೆಲ್ಲ ಹೊರಗಡೆ ತೆಗೆದುಬಿಟ್ಟು ಆಮೇಲೆ ವ್ಯಾಕ್ಸಿನ್ ಮಾಡಿದ್ರೆ ಅಕ್ಕಿಗಳಲ್ಲಿ ಎಫೆಕ್ಟಿವ್ನೆಸ್, ಇಮ್ಯುನಿಟಿ ಚೆನ್ನಾಗಿ ಬರುತ್ತೆ, ಅಕ್ಕಿಗಳದ್ದು ವ್ಯಾಕ್ಸಿನ್ದು ಪವರ್ ಚೆನ್ನಾಗಿ ಇಳಿಯುತ್ತೆ ಅಂತ ಸೈನ್ಸ್ ಹೇಳಿದೆ. ಅದೇ ರೀತಿ ನೀವು ಮೊದಲು ಡಿವರ್ಮಿಂಗ್ ಮಾಡ್ಕೊಂಡ್ಬಿಟ್ಟು 1 ವಾರ ಆದಮೇಲೆ ಬೇಕಾದ್ರೆ ವ್ಯಾಕ್ಸಿನ್ ಮಾಡ್ಕೊಳ್ಳಿ. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿದ್ರೆ, ನಾನು ಮೊದಲು ವ್ಯಾಕ್ಸಿನ್ ಮಾಡಿಬಿಡ್ತೀನಿ ಅಕ್ಕಿಗಳಿಗೆ. ವ್ಯಾಕ್ಸಿನ್ ಮಾಡಿಬಿಟ್ಟು ಆಮೇಲೆ 1 ವಾರ ಆದಮೇಲೆ ಡಿವರ್ಮಿಂಗ್ ಮಾಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಅಕ್ಕಿಗಳಲ್ಲಿ ಇಮ್ಯುನಿಟಿ ಡೌನ್ ಇರ್ತದೆ, ಅಥವಾ ಮೊದಲೇ ಜಂತುಳುಗಳು ಅಕ್ಕಿಗಳಲ್ಲಿ ಇರೋದ್ರಿಂದ ಕೆಲವೊಂದು ಅಕ್ಕಿಗಳು ಲಾಫ್ಟಲ್ಲಿ ಇರ್ತಕ್ಕಂಥ ಒಂದು 10 ಅಕ್ಕಿನೂ ಒಂದೇ ಸಮನೆ ಇರೋದಿಲ್ಲ. ಒಂದು ಅಕ್ಕಿ ವೀಕ್ ಇರ್ತದೆ, ಒಂದು ಅಕ್ಕಿ ವೀಕ್ ಇಮ್ಯುನಿಟಿ ಇರ್ತದೆ, ಒಂದೊಂದು ಅಕ್ಕಿ ಸ್ವಲ್ಪ ಮಿಡಲ್ ರೇಂಜಲ್ಲಿ ಇರ್ತದೆ. ಸೊ ಎಲ್ಲ ಸಮವಾಗಿರೋದಿಲ್ಲ. ಅಂಥ ಟೈಮ್ಗಳಲ್ಲಿ ನಾವೇನಾಗುತ್ತೆ, ವೀಕ್ ಇರೋಂಥ ಅಕ್ಕಿಗೆ ವ್ಯಾಕ್ಸಿನ್ ಡಿವರ್ಮ್ ಮಾಡಿಬಿಟ್ರೆ ಅಕ್ಕಿ ಇನ್ನೂ ವೀಕ್ ಆಗಿಬಿಡ್ತದೆ.
ಸ್ವಲ್ಪ ಡೋಸ್ ಜಾಸ್ತಿ ಆಗೋಯ್ತು. ಯಾಕಂದರೆ ಎಲ್ಲ ಅಕ್ಕಿಗಳು ಒಂದೊಂದು ವೀಕ್ ಇರುತ್ತೆ ಅಂದ್ಬಿಟ್ಟು ನಾವು ಒಂದೊಂದು ಅಕ್ಕಿನೇ ನೋಡಲ್ಲ. ಎಲ್ಲ ಅಕ್ಕಿಗೂ ನಾರ್ಮಲಾಗಿ ಒಂದು 4 ಡ್ರಾಪ್ಸ್ ಹಾಕ್ಬಿಡ್ತೀವಿ ಅಂದ್ಕೊಳ್ಳಿ, ಒಂದೊಂದು ಅಕ್ಕಿಗೆ ಸೆಟ್ ಆಗಲ್ಲ. ಓವರ್ ಡೋಸ್ ಆಗಿಬಿಟ್ಟು ಗ್ರೀನ್ ಮೋಷನ್ ವೈಟ್ ಮೋಷನ್ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಒಂದೊಂದು ಅಕ್ಕಿ ಸುಮಾರು ಕೇಸ್ಗಳು ನೋಡಿದ್ದೀನಿ ನಾನು, ಇನ್ಸ್ಟೆನ್ಸಸ್ಸು. ಬಾಯಲ್ಲಿ ಉಸಿರಾಡ್ತಾ ಇರ್ತವೆ, ಫುಲ್ ಸುಕ್ಕಾಗಿ ಹೋಗ್ಬಿಟ್ಟು ಡೆಲ್ ಆಗಿಬಿಟ್ಟು ಮೂಲೆಲ್ಲ ಕೂತ್ಕೊಂಡ್ಬಿಟ್ಟಿರ್ತವೆ. ಈ ರೀತಿ ಒಂದು ಸನ್ನಿವೇಶಗಳೆಲ್ಲ ಆಗತ್ತೆ ಅಕ್ಕಿಗಳಲ್ಲಿ. ಸೊ ಏನಾಗುತ್ತೆ, ನಾವು ಮೊದಲೇ ವ್ಯಾಕ್ಸಿನ್ ಮಾಡ್ಕೊಂಡು ಆಮೇಲೆ ಡಿವರ್ಮ್ ಮಾಡೋದ್ರಿಂದ, ವ್ಯಾಕ್ಸಿನ್ ಮಾಡಿದಾಗ ಅಕ್ಕಿಗಳಲ್ಲಿ ಇಮ್ಯುನಿಟಿ ಡೆವಲಪ್ ಆಗಿಬಿಡುತ್ತೆ, ಇಮ್ಯುನಿಟಿ ಜಾಸ್ತಿ ಇರುತ್ತೆ. ಸೊ ಇಮ್ಯುನಿಟಿ ಜಾಸ್ತಿ ಇರೋಂಥ ಟೈಮಲ್ಲಿ ನಾವು ಡಿವರ್ಮ್ ಮಾಡಿದ್ರೆ ಅಕ್ಕಿಗಳಲ್ಲಿ ಈ ಡಿವರ್ಮಿಂಗ್ ಮೆಡಿಸಿನ್ದು ಸೈಡ್ ಎಫೆಕ್ಟ್ ಏನಾದರೂ ಆದ್ರೂ ಅಕ್ಕಿಗಳಲ್ಲಿ ಇಮ್ಯುನಿಟಿ ಚೆನ್ನಾಗಿರೋದ್ರಿಂದ ತಡೆಯುತ್ತೆ. ಅದನ್ನು ತಡೆದು ಅಕ್ಕಿಗೆ ಏನು ಅಂತ ಮೇಜರ್ ಎಫೆಕ್ಟ್ಸ್ ಆಗೋದಿಲ್ಲ. ಅದನ್ನು ನಾವು ಬೇಕಾದರೆ ಕ್ಲಿಯರ್ ಮಾಡಿಕೊಂಡು ಅಕ್ಕಿನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಸೊ ಸೈನ್ಸ್ ಹೇಳುತ್ತೆ ಮೊದಲು ಡಿವರ್ಮ್ ಮಾಡಿ ಹೊಟ್ಟೆಯಲ್ಲಿ ಹುಳ ಎಲ್ಲ ಕ್ಲೀನ್ ಆದಮೇಲೆ ಅಕ್ಕಿ ರಿಫ್ರೆಶ್ ಆಗುತ್ತೆ, ಆಮೇಲೆ ವ್ಯಾಕ್ಸಿನ್ ಮಾಡಿಕೊಂಡ್ರೆ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಒಂದು ಲೆಕ್ಕದಲ್ಲಿ ಸರಿನೇ. ಬಟ್ ನನ್ನ ಪ್ರಕಾರ ನಾನು ಯೋಚನೆ ಮಾಡಿದ್ದು, ನನ್ನ ಥಿಂಕಿಂಗ್ ಒಂಥರ ಡಿಫ್ರೆಂಟ್ ಆಗಿರೋದ್ರಿಂದ ಮೊದಲು ವ್ಯಾಕ್ಸಿನ್ ಮಾಡಿ ಅಕ್ಕಿಗಳಿಗೆ ಇಮ್ಯುನಿಟಿ ಜಾಸ್ತಿ ಮಾಡ್ತೀನಿ ನಾನು. ಆ ಇಮ್ಯುನಿಟಿ ಜಾಸ್ತಿ ಆದಮೇಲೆ ಡಿವರ್ಮಿಂಗ್ ಮಾಡ್ತೀನಿ, ಅದರಿಂದ ಎಫೆಕ್ಟ್ ಕಮ್ಮಿ ಆಗುತ್ತೆ ಅಂತ. ಸೊ ನಾನು 10-15 ಇಯರ್ಸಿಂದ ವ್ಯಾಕ್ಸಿನ್ಸ್ ಮಾಡ್ತೀನಿ, ಇದೇ ಪ್ರೊಸೆಸಲ್ಲಿ ಮಾಡ್ತಾ ಇದ್ದೀನಿ. ಯಾವುದು ಇದುವರೆಗೂ ನನಗೆ ಅಕ್ಕಿಗಳಿಗೆ ಡಿವರ್ಮಿಂದ ಸೈಡ್ ಎಫೆಕ್ಟ್ ಆಗಲಿಲ್ಲ ಇದುವರೆಗೂ. ಸುಮಾರು ಕೇಸ್ಗಳು ಬಂದಿರೋದ್ರಿಂದ ಅದು ರೆಡಿ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಸುಮಾರು ಜನ ನೋಡಿದ್ದೀನಿ ನಾನು ಯೂಟ್ಯೂಬಲ್ಲೇ ಆಗಲಿ ರೀಲ್ಸಲ್ಲಿ, ಬರೀ ವ್ಯಾಕ್ಸಿನ್ ಮಾಡ್ತೀರಾ ತೋರಿಸ್ತೀರಾ, ಆಮೇಲೆ ಡಿವರ್ಮ್ ಮಾಡೋದನ್ನ ತೋರಿಸ್ತಾ ಇದ್ದೀರಾ. ಡಿವರ್ಮಲ್ಲಿ ಸೈಡ್ ಎಫೆಕ್ಟ್ ಆದರೆ ಯಾವ ರೀತಿ ಆ ಅಕ್ಕಿನ ರಿಕವರಿ ಮಾಡಬೇಕು, ಆಮೇಲೆ ವ್ಯಾಕ್ಸಿನ್ ಮಾಡಿ ಸೈಡ್ ಎಫೆಕ್ಟ್ ಆದರೆ ಯಾವ ರೀತಿ ರಿಕವರಿ ಮಾಡಬೇಕಂತ ನಾನು ಎಲ್ಲೂ ಗಮನಿಸಿಲ್ಲ. ಸೊ ಯಾರಿಗಾನ ಅದ್ರ ಬಗ್ಗೆ ಅನುಭವಗಳಿದ್ರೆ ದಯವಿಟ್ಟು ಅದ್ರದ್ದು ವಿಡಿಯೋಗಳು ಮಾಡಿ ಹಾಕಿ ನೋಡಿ, 4 ಜನಕ್ಕೆ ಹೆಲ್ಪ್ ಆಗಲಿ. ಅದ್ರ ಬಗ್ಗೆ ನಾನು ಡಿವರ್ಮಿಂಗ್ದು ಮತ್ತು ಈ ಡಿವರ್ಮಿಂಗ್ ಸೈಡ್ ಎಫೆಕ್ಟ್ಸ್ ಬಗ್ಗೆ ಇನ್ನೊಂದು 2 ಡೇಸಲ್ಲಿ ಇನ್ನೊಂದು ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಇವಾಗ ಯಾರ್ಯಾರು ವ್ಯಾಕ್ಸಿನ್ ಮಾಡ್ಬೇಕಂತ ಇದ್ದೀರಾ, ಮೊದಲು ನಾನು ಹೇಳ್ದಂಗೆ ಮೊದಲು ಲಸೋಟ IB ಮಾಡ್ಕೊಂಡಿದ್ರೆ ಇವಾಗ ಲಸೋಟ ಮಾಡಿ, ಅವಾಗ ಲಸೋಟ IB ಮಾಡಿಲ್ಲ ಅಂದರೆ ಇವಾಗ ಲಸೋಟ IB ಮಾಡ್ಕೊಳ್ಳಿ. ಪ್ರೊಸೆಸ್ ಹೇಳಿದ್ದೀನಿ, ಎಲ್ಲ ತೋರಿಸಿದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಆಮೇಲೆ ಐಸಿನ ತಗೊಂಬನ್ನಿ, ಮೇಯ್ನ್ ಅದೊಂದು ಇಂಪಾರ್ಟೆಂಟು. ಇಷ್ಟು ಮಾಡ್ಕೊಳ್ಳಿ. ಆಮೇಲೆ ಪಟ್ಟಗಳೆಲ್ಲ ಈಗ ಛತ್ರಿ ಮೇಲೆ ಹಾಕ್ತಾ ಇರ್ತಾರೆ ಬಿಸಿಲಿಗೆ, ಫುಲ್ ಡೇ ಫುಲ್ ಹಾಕೋಕೆ ಹೋಗ್ಬಿಡಿ. ಯಾಕಂದರೆ ಬಿಸಿಲು ಇವಾಗ ಶಿವರಾತ್ರಿ ಸ್ಟಾರ್ಟ್ ಆದರೆ ಬಿಸಿಲು ಜಾಸ್ತಿ ಆಗುತ್ತೆ. ಸೊ ಅದರಿಂದ ನೀವೇನು ಮಾಡಬೇಕು, ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಬಿಸಿಲಿಗೆ ಹಾಕ್ಕೊಳ್ಳಿ. ಆಮೇಲೆ 10 ಗಂಟೆ ಒಳಗೆ ಲಾಫ್ಟ್ ಒಳಗಡೆ ತಂದ್ಬಿಟ್ಮೇಲೆ ಸ್ವಲ್ಪ ಎಲೆಕ್ಟ್ರೋಲೈಟ್ ನೀರು ಕೊಡಿ. ಏನು ಅಷ್ಟೊಂದು ಬಿಸಿಲಿಗೆ ಎಕ್ಸ್ಪೋಸ್ ಆಗಿಲ್ಲ ಬಿಡು ಅಂತ ಏನನ್ನ ನಾವು ಚಾನ್ಸ್ ತಗೊಂಡ್ರೆ ಅಕ್ಕಿಗಳಲ್ಲಿ ಸೆಲ್ಲರ್ ಡ್ಯಾಮೇಜ್ ಅಂತ ಏನು ಕರಿತೀವಿ, ಅದು ಯಾವ ಆರ್ಗನಲ್ಲಿ ಬೇಕಾದರೂ ಆಗ್ಬಿಡ್ಬೋದು. ಆದರೆ ಅಕ್ಕಿಗಳು ಸುಮ್ಮನೆ ಪ್ಯಾರಲೈಸ್ ಆಗೋದು, ಇಲ್ಲ ಬ್ರೀತಿಂಗ್ ಪ್ರಾಬ್ಲಮ್ ಬರೋದು, ಈ ಥರ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಈ ಥರ ಸ್ಟಾರ್ಟ್ ಆಗಿಬಿಡುತ್ತೆ ಇಲ್ಲಿ ಸೆಲ್ ಡ್ಯಾಮೇಜ್ ಆದರೆ ಅಲ್ಲಿ. ಸೊ ಅದರಿಂದ ಆ ಒಂದು ಚಾನ್ಸ್ ಕೊಡೋದು ಬೇಡ. ಇದೇ ರೀತಿ ಡಿಹೈಡ್ರೇಟ್ ಆಗಿರೋ ಬೋರ್ಡ್ನ ಯಾವ ರೀತಿ ರಿಕವರ್ ಮಾಡ್ಬೇಕಂತ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗೇನೋ ನಮ್ಮದು ಮಾರ್ಚ್ ಎಂಡ್ ಇಯರ್ ಎಂಡ್ ಇತ್ತು, ಸ್ವಲ್ಪ ಬಿಸಿ ಇದೆ, ಫ್ರೀ ಇದ್ದೀನಿ, ಏನು ತೊಂದರೆ ಇಲ್ಲ. ವಿಡಿಯೋಸ್ ಮಾಡಿ ಹಾಕ್ತೀನಿ ಯಾವ ರೀತಿ ರಿಕವರ್ ಮಾಡ್ಬೇಕಂತ. ಈಗ ಸದ್ಯಕ್ಕೆ ನೀವು ಈ ಒಂದು ವಿಡಿಯೋ ಮುಖಾಂತರ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಅಕ್ಕಿಗಳನ್ನ ಬಿಸಿಲಿಗೆ ಹಾಕಿರೋದಂತ ಒಳಗಡೆ ತಂದಮೇಲೆ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀರಿ ನೋಡಿ, ಇಲ್ಲೊಂದು ಇಮೇಜ್ ಹಾಕಿರ್ತೀನಿ ನಾನು. ಅದು ಒಂದು ಅಕ್ಕಿಗೆ ಒಂದು ಚಿಟಿಕೆನ ಒಂದು 20 ml ನೀರಲ್ಲಿ ಹಾಕ್ಬಿಟ್ಟು ಕುಡಿಸಿ, ಇಲ್ಲ ಫುಲ್ ಎಲ್ಲ ಜಾಸ್ತಿ ಪಟ್ಟಾಗಳು ನೀವು ಬಿಸಿಲಿಗೆ ಹಾಕ್ತಾ ಇದ್ರೆ 1 ಲೀಟರ್ ನೀರಿಗೆ 1/4 ಸ್ಪೂನ್ ಎಲೆಕ್ಟ್ರೋಲೈಟ್ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಅಕ್ಕಿಗಳಿಗೂ ಕುಡಿಯೋಕೆ ಇಕ್ಕೋದ್ರಿಂದ ಈ ಒಂದು ಸೆಲ್ಲರ್ ಡ್ಯಾಮೇಜ್ ಆಗಲಿ ಡಿಹೈಡ್ರೇಷನ್ ಆಗಲಿ ಒಂದು ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಮೊದಲೇ ಹೇಳ್ದಂಗೆ ಪಾಲಿಬಿಯನ್, ಬೆಳಗ್ಗೆ ಎಲೆಕ್ಟ್ರೋಲೈಟ್ಸ್ ಕೊಟ್ಟರೆ ಸಾಯಂಕಾಲ ಪಾಲಿಬಿಯನ್ ಸಿರಪ್ ಕೊಡಿ. 3 ಗಂಟೆಗೆ ಎತ್ಕೊಂಡೋಗಿ ಬಿಸಿಲಿಗೆ ಹಾಕ್ತೀರಾ, ಇಲ್ಲ 4 ಗಂಟೆ ಮೇಲೆ ಹಾಕ್ಕೊಳ್ಳಿ. ಒಂದು 5 ಗಂಟೆ 5:15 ಒಳಗಡೆ ಬಿಟ್ಮೇಲೆ ಅವಾಗ ಈವ್ನಿಂಗ್ ಪಾಲಿಬಿಯನ್ ಅಂತ ಒಂದು ಸಿರಪ್ ಇದೆ, ಅದು ಬಿ ಕಾಂಪ್ಲೆಕ್ಸ್ದೇನೆ. ಒಂದು ಸಿರಪ್ನ 1 ಲೀಟರ್ಗೆ ಒಂದು 2 ml ಇಲ್ಲ 3 ml ಹಾಕ್ಕೊಂಡು ದೊಡ್ಡ ಅಕ್ಕಿಗಳಿಗೂ ಕೊಡ್ಬೋದು, ಇದಕ್ಕೂ ಕೊಡ್ಬೋದು. ಫೀಡಿಂಗ್ ಎಲ್ಲ ಆದಮೇಲೆ ಕೊಟ್ಟರೆ ಅಕ್ಕಿಗಳು ಡಿಹೈಡ್ರೇಷನ್ ಆಗಲ್ಲ, ಈ ಬಿಸಿಲಿಗೆ ಹೆಲ್ತಿಯಾಗಿರ್ತವೆ. ಇವತ್ತಿನ ವಿಡಿಯೋದಲ್ಲಿ ಇದಿಷ್ಟು ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಡಿವರ್ಮಿಂಗ್ ಯಾವ ರೀತಿ ಮಾಡ್ಕೋಬೇಕು, ಯಾವ ಡಿವರ್ಮಿಂಗ್ ಚೆನ್ನಾಗಿರ್ತದೆ, ಡಿವರ್ಮಿಂಗ್ ಸೈಡ್ ಎಫೆಕ್ಟ್ ಏನು, ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ ಏನು, ಯಾವ ರೀತಿ ರಿಕವರಿ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್.